ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಇಂದಿನ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ನಮಗೂ ಹುಟ್ಟಿದ್ರೆ ಹೇಗಾಗಬೇಕು, ಏನು ಮುಂದಕ್ಕೆ ಅವ್ನು ಜಾಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡೋ ಲೆವೆಲ್ಗೆಲ್ಲ ಹೋಗ್ಬಿಟ್ಟಿರ್ತಾರೆ. ಸೊ ಇದನ್ನು ನಿಜ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಅಜಿತ್ ಹೇಳಿದ್ರೆ ಭೂಮಿ ಯಾವ ರೀತಿ ಯಾವ ಥರ ತಗೋತಾಳೆ ಅಂತ ನೀವು ನೋಡಿವ್ರಂತೆ ಈ ಒಂದು ಸಂಚಿಕೆಯಲ್ಲಿ. ಇನ್ನು ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರೂ ಸಹ ಡಿಸ್ಕಷನ್ನ ಮಾಡ್ತಾ ಇರ್ತಾರೆ. ಅಲ್ಲ ಸಾಹೇಬ್ರೆ, ನಿಮ್ಮ ಅಮ್ಮನ ಹತ್ರ ನಾನು ಏನು ಬೇಕಾದರೂ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ನಿಮ್ಗೆ ಏನಾದರೂ ನಿಮ್ಗೆ ಐಡಿಯಾ ಇತ್ತಾ ಅಂದಾಗ, ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲ ಏನು ಅವ್ರು ಏನು ಕೇಳಿದ್ರು ಕೊಟ್ಬಿಡ್ತೀರಾ ಅಂದಾಗ, ಹೌದು ತಂದುಕೊಡೋದೆ ಅಂತಂದಾಗ, ಹೌದಾ ಸಾಹೇಬ್ರೆ, ಅವರು ಲಡ್ಡು ಕೇಳಿದ್ರು ಅದು ಕೊಡ್ತೀರಾ ಅಂದಾಗ, ಲಡ್ಡುನ ಒಂದು ಡಿಸೈನೇ ಕೊಡೋಣ ಬಿಡು ಅಂದಾಗ, ಈ ಫೋಟೋದಲ್ಲಿರೋ ಲಡ್ಡುನ ಅವ್ರು ಹೇಳಿದ್ದು ಅಂದಾಗ, ಲಡ್ಡುನ ಅಂದರೆ ನೀವೇನು ಹೇಳ್ತಾ ಇದೆಯಾ ಭೂಮಿ ಅಂದಾಗ, ಸಾಹೇಬ್ರೆ ಅತ್ತೆ ಮನೆಯವರೆಲ್ಲ ನಮ್ಮ ಹತ್ರ ರೂಮಲ್ಲಿ ನಾವು ಮಾತಾಡ್ತಿದ್ವಲ್ಲ ಅದನ್ನು ಕೇಳಿಸ್ಕೊಂಡು ನಾವು ಮಗು ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಇದನ್ನೆಲ್ಲ ಮಾತಾಡಿದ್ದಾರೆ ಅಂದಾಗ, ಏನೋ ಹೌದಾ ಅಂದಾಗ, ನೀವು ನೋಡಿದ್ರೆ ಒಂದು ಡಿಸೈನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಅಯ್ಯೋ ದೇವ್ರೆ, ಅಮ್ಮ ಮತ್ತು ಮನೆಯವರೆಲ್ಲ ಇದನ್ನೇ ನಾವು ಮಾತಾಡ್ತಿದ್ದಿದ್ದು ಅಂದಾಗ, ಹೌದು ಸಾಹೇಬ್ರೆ, ಅವ್ರಿಗೆ ನಮ್ಮ ಮಗುವ ಮಾಡ್ಕೊಳ್ಳೋದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾರೆ. ಏನು ಮಾಡೋಕ್ಕಾಗುತ್ತೆ, ನೀನು ಪರಿಸ್ಥಿತಿ ಕಟ್ಬಿದ್ದಿದ್ಯಾ, ನಾನು ಪರಿಸ್ಥಿತಿ ಕಟ್ಬಿದ್ದಿದ್ದೀನಿ, ಇಬ್ಬರು ಸಹ ಬೇರೆ ನಮಗೆ ಆಪ್ಷನ್ನೇ ಇಲ್ಲ, ಮನೆಯವರೆಲ್ಲ ಈ ರೀತಿ ಹೇಳ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ ಈಗ ಅಂತೇಳ್ಬಿಟ್ಟು ಅಜಿತ್ ಮಾತಾಡ್ತಿದ್ರೆ ಒಂದು ಕಡೆ ಶ್ರವಣು ಸಂಗೀತಂಗೆ ಕ್ಲಾಸ್ ತಗೊತಾ ಇರ್ತಾರೆ. ಅಲ್ಲ ಅಕ್ಕ, ಈ ರೀತಿ ಎಲ್ಲ ಮಾತಾಡಿದ್ರೆ ಅವ್ರಿಗೆ ಏನು ಅನ್ಕೊಳ್ಳಲ್ಲ, ಮುಜುಗರ ಆಗಲ್ವಾ, ಭೂಮಿ ಈಗ ತಾನೇ ಆ ಟ್ರೈನಿಂಗ್ ಮುಗಿಸ್ಕೊಂಬಂದಿದ್ದಾಳೆ, ಪಾಪ ಅವಳಿಗೂ ಕೆಲಸಕ್ಕೆ ಹೋಗಬೇಕು ಅನ್ನೋದೆಲ್ಲ ಇರ್ತೈತೆ, ಅವ್ರ ಹತ್ರ ಹೋಗಿ ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಥರ ಫೋರ್ಸ್ ಮಾಡಿದ್ರೆ ಅವ್ರಿಗೊಂಥರ ಮುಜುಗರ ಆಗಲ್ವಾ ಅಂತ ಹೇಳ್ಬಿಟ್ಟು ಶ್ರವಣ ಹೇಳ್ತಾರೆ. ಅಯ್ಯೋ ನಾನೇನು ಅನ್ಬಾರ್ದನ್ನೇ ಬಿಡೋ, ಏನೋ ಕೇಳಬಾರ್ದು ಕೇಳು ನನಗೆ ಥರ ಮಾತಾಡ್ತಿದ್ದೀರಲ್ಲೋ, ನೀವು ಎಲ್ಲ ಇದ್ರ ಅಲ್ವಾ ಅಂತಂದಾಗ, ನಾವು ಅಷ್ಟು ಸನ್ನೆ ಮಾಡಿ ಹೇಳ್ತಿದ್ದೀವಿ ಬೇಡ ಅಕ್ಕ ಅಂತ, ಆದ್ರೂ ಸಹ ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗೇನು ನಾನು ನನ್ನ ಮಗನ ಹತ್ರ ಏನೂ ಕೇಳಬಾರ್ದಾ, ಬಿಡು ಆಯಿತು, ಭೂಮಿ ಹತ್ರನೂ ನಾನು ಕೇಳಿದೆ ಅಂತ ತಾನೇ ಹಿಂಗೆ ಆಡ್ತಿರೋದು, ನಾನೇ ಹೋಗಿ ಎಲ್ಲ ಹೇಳ್ಬಿಟ್ಟು ಸಾರಿ ಕೇಳ್ಕೊಂಬರ್ತೀನಿ ಅಂದ್ಬಿಟ್ಟು ಸಂಗೀತ ಕೆಳಗಡೆ ಇಳ್ದೋಗ್ತಾರೆ. ನಮ್ಮ ಅಕ್ಕ ಯಾಕೆ ಹಿಂಗೆ ಆಡ್ತಾವಳೆ ಅಂತೇಳ್ಬಿಟ್ಟು ಶ್ರವಣ ಹೇಳ್ತಾರೆ. ಒಂದು ಸತಿ ಆಟ ಹಿಡ್ದುಬಿಟ್ಲು ಅಂದರೆ ಮುಗಿತು ಕಣ ಶ್ರವಣ ಅಂತೇಳ್ಬಿಟ್ಟು ರಾಮ್ ಸಹ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸಾಹೇಬ್ರೆ ಒಂದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂದಾಗ, ಏನು ಅಂದಾಗ, ಅಲ್ಲ ನಿಮಗೆ ಒಂದು ಮಗು ಆಯಿತು ಅಂದಾಗ, ಬೇಡ ನಾನು ಹೇಳ್ತೀನಿ ಆ ಸ್ಟೋರಿನ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ನಮ್ಮಿಬ್ರಿಗೂ ಎಲ್ಲನೂ ಸರಿ ಹೋಗಿ ನಾವಿಬ್ಬರು ಪ್ರೀತಿ ಮಾಡಿ ಒಂದು ಮಗು ಆಯಿತು ಅನ್ಕೊಂಡಾಗ, ಏನು ನಮಗೆ ಆ ಮಗುನ ಅನೋಕೊಂಡ ನಿಮ್ಮ ಥರ ಅನಾಕೊಂಡ ಹುಟ್ಟುತ್ತೆ ಅಂದಾಗ, ಅಯ್ಯೋ ಸುಮ್ಮನೆ ಇರು, ಒಂದು ಸ್ವಲ್ಪ ಹೇಳೋದನ್ನ IQ ಲೆವೆಲಲ್ಲಿ ಅಂದರೆ ಚೆನ್ನಾಗಿ ನೆನ್ಪಿಟ್ಕೊಂಡಾಗ, ಹಾಯ್ ಸಾಹೇಬ್ರೆ ಹೇಳಿ ಅಂದಾಗ, ಮಗು ಆದಾಗ ಅದೇನಾಗಬೇಕು ಅಂತ ಅಂದ್ಕೊಳೋಣ ಅಂದಾಗ, ಸಾಹೇಬ್ರೆ ನಿಮ್ಮ ಥರ ಅದು ಪೊಲೀಸ್ ಆಗಿಬಿಟ್ರೆ ಅಂದಾಗ, ಪೊಲೀಸ್ ಬೇಡ, ಮನೇಲಿ ಮೂರು ಪೊಲೀಸ್ ಆಗಿಬಿಡ್ತಾರೆ. ಅಲ್ಲ ಸಾಹೇಬ್ರೆ, ಅದು ನೋಡೋಕ್ಕೆ ಮಾತ್ರ ನಿಮ್ಮ ಥರ ಇರಲಿ, ನಾನೇ ಸುಮಾರಾಗಿದ್ದೆ ಮಗುಲಿ, ಬುದ್ಧಿ ಎಲ್ಲ ನನ್ನ ಥರ ಇರಲಿ ಅಂದಾಗ, ಆಯಿತು ನೀನು ತುಂಬ ಒಳ್ಳೆಯವಳು, ನಿನ್ನ ಬುದ್ಧಿನೇ ಇರಲಿ, ನೋಡೋಕ್ಕೆ ನನ್ನ ಥರನೇ ಇರಲಿ, ಆದರೆ ಆ ಮಗು ಹುಟ್ಟಾದ್ಮೇಲೆ ಏನು ಮಾಡೋದು ಅಂದಾಗ, ಇಲ್ಲ ಡಾಕ್ಟ್ರು ಮಾಡಿಬಿಡೋಣ ಮೈದು ಥರ ಅಂದಾಗ, ಬೇಡ, ಒಬ್ಬ ಡಾಕ್ಟ್ರ್ ಇದ್ದಾರಲ್ಲ ಅಂದಾಗ, ಮತ್ತು ಏನು ಮಾಡೋದು ಸಾಹೇಬ್ರೆ, ಡಾಕ್ಟ್ರ್ ಇದ್ದಾರೆ, ಲಾಯರ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಏನು ಮಾಡೋದು ಮತ್ತೆ ಅಂದಾಗ, ಏನು ಮಾಡೋಣ ಅಂದಾಗ, ಸಾಹೇಬ್ರೆ ಸೈಂಟಿಸ್ಟ್ ಮಾಡಿಬಿಡೋಣ ಅಂದಾಗ, ವಾವ್ ತುಂಬ ಒಳ್ಳೆ ಯೋಚನೆ ಭೂಮಿ, ಒಳ್ಳೆ ನಮ್ಮ ಮನೆಗೆ ಯಾರು ಸೈಂಟಿಸ್ಟ್ ಇಲ್ಲ, ಸೈಂಟಿಸ್ಟೇ ಮಾಡೋಣ ಅಂತ ಸಂಗೀತ ಅದನ್ನು ಕೇಳಿಸ್ಕೊಂಡು, ಅಯ್ಯೋ ದೇವ್ರೆ, ನಾವು ಮಕ್ಳ ಬಗ್ಗೆ ಮಾತಾಡಿ ಶ್ರವಣವ್ರು ಹಂಗೆ ಬೈದ್ರಲ್ಲ, ಎಲ್ಲರನ್ನೂ ಕರ್ಕೊಂಬರ್ತೀನಿ ಅಂತ ಬರ್ರಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಇವರಿಬ್ಬರು ಮಾತಾಡ್ತಿರೋದನ್ನ ಕೇಳಿಸ್ಕೊತಾರೆ. ನೋಡ್ದಾರಿ ಯಾವ ಥರ ಮಕ್ಳ ಬಗ್ಗೆ ಮಗು ಬಗ್ಗೆ ಮಾತಾಡ್ತಿದ್ದಾರೆ, ಇನ್ನು ಹುಡ್ತಾ ಇರೋ ಮಗು ಬಗ್ಗೆ ಅದು ಮಾಡಿಸ್ಬಿಡೋಣ ಇದು ಮಾಡಿಸ್ಬಿಡೋಣ ಅಂತ ಹೇಳ್ತಿದ್ದೀರಾ, ನೀವು ನೋಡಿದ್ರೆ ನನಗೆ ಬೈತಿರಲ್ಲ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಇನ್ನು ಸರಿ ರೀ, ನಾವು ಮಗುನ ಸೈಂಟಿಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಇಬ್ಬರು ಸಹ ಕೈ ಹಿಡ್ಕೊಂಡಿರ್ತಾರೆ. ಅಷ್ಟರಲ್ಲಿ ಇವರೆಲ್ಲ ಸೇರಿ ಚಪ್ಪಾಳೆ ತಟ್ಬಿಡ್ತಾರೆ. ಏನರೋ ಇಷ್ಟೆಲ್ಲ ಮುಂದುವರೆದ್ಬಿಟ್ಟಿದ್ದೀರಾ, ನಿಮ್ಮ ಮಗುನ ಮುಂದೆ ಏನು ಓದಿಸ್ಬೇಕು ಅಂತ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಏನೋ ನಿಮ್ಮಪ್ಪ ನಿಮ್ಮ ಮಾವ ಎಲ್ಲ ನನ್ನ ಮಗು ಕೇಳಿದ್ದಕ್ಕೆ ಭೂಮಿ ಹತ್ರ ಏನೋ ತಪ್ಪು ಮಾಡಿಬಿಟ್ಟೆ ಅನ್ನೋ ಥರ ಆಡಿದ್ರು, ಈಗ ಗೊತ್ತಾಯ್ತಾ ನನ್ನ ಮಗ ಮತ್ತು ಸೊಸೆ ಯಾವ ರೀತಿ ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಹೇಳ್ತಿರ್ತಾರೆ. ಆಯಿತು ಬಿಡಮ್ಮ, ನಿನ್ನ ಮಗ ಮತ್ತು ಸೊಸೆ ಸೂಪರು, ಈಗೇನು ನಮಗೂ ಅದೇ ಬೇಕಾಗಿತ್ತಾನೆ, ಇವರಿಬ್ರು ಮಕ್ಕಳಾದರೆ ನಮ್ಗೆ ಖುಷಿ ಅಂದಾಗ, ಹೌದು ಭೂಮಿ, ನಿನಗೂ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ನಮ್ಮ ಮನೆಗೆ ಒಂದು ಪುಟ್ಟು ಕೃಷ್ಣ ಬಂದುಬಿಟ್ರೆ ಅಷ್ಟೇ ಸಾಕು, ನಾವೇ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದೋ, ನೀವೇ ಈ ರೀತಿ ಮಾತಾಡ್ತಿರೋದು ನೋಡಿದ್ರೆ ತುಂಬ ಖುಷಿ ಆಗ್ತಿದೆ ಅಂದಾಗ, ಹೌದೌದು ಭೂಮಿ ಮತ್ತು ಅಜಿತ್ಗೆ ಮಗು ಆಗ್ತಿದ್ದಂಗೆ ನಮ್ಮ ಮಂಜು ಮತ್ತು ನಚ್ಚಿ ತುದಿಲಿದ್ದಾರೆ, ನೆಕ್ಸ್ಟ್ ಅವ್ರಿಗೆ ಮಗು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ದೇವಯಾನಿ. ಇನ್ನು ಭೂಮಿ ಮತ್ತು ಅಜಿತ್ ಇಬ್ಬರೂ ಸಹ, ಅಯ್ಯೋ ದೇವರೇ, ನಾವೇನೋ ಮಾಡಿ ಸಾಹೇಬ್ರಿಂದನೇ ಎಲ್ಲ ಆಗಿದ್ದು, ಏನೋ ಇಮ್ಯಾಜಿನೇನ್ ಮಾಡ್ಕೊ ಅಂತ ಇಮ್ಯಾಜಿನೇಷನ್ನ ಹೇಳ್ಬಿಟ್ಟು ಎಲ್ಲರೂ ಕೇಳಿಸ್ಕಂಗೆ ಆಗೋಯ್ತು ಅಂತೇಳ್ಬಿಟ್ಟು ಭೂಮಿ ಹುರ್ಕೊಂತಿದ್ರೆ, ದೇವಯಾನಿ ಇದ್ದೋಳು ನೀವೇನಾದರೂ ಮಕ್ಕಳು ಮಾಡ್ಕೊಂಡಿದ್ದ ತಕ್ಷಣ ನಮ್ಮನ್ನ ಅಂಜುದೆ ಅಂತೇಳ್ಬಿಟ್ಟು ಕಾಲು ಎಳಿತಾ ಇರ್ತಾಳೆ. ಸಂಗೀತ ಇದ್ದೋಳು, ಅಲ್ಲ ಮಗನೇ, ನಾನು ನಿಮ್ಮ ಹತ್ರ ಮಕ್ಕಳು ಹೆಂಗೆ ಹೇಳೋದು, ಅವ್ನ ಮರಿ ಒಬ್ಬ ಮಗಳು ಅಲ್ಲ ಮಗನ ಎತ್ಕೊಡಿ ಅಂತ ಯೋಚನೆ ಮಾಡ್ತಿದ್ದೆ, ನೀವೇ ಇಷ್ಟೊಂದೆಲ್ಲ ಮಾತಾಡಬೇಕಾದ್ರೆ ನನಗೆ ಎಷ್ಟು ಖುಷಿಯಾಗೋಯ್ತು ಗೊತ್ತಾ, ಅಂಜೋರ್ಗೂ
ಮಕ್ಕಳಾಗಲಿ ನಿಮಗೂ ಮಕ್ಕಳಾಗಲಿ, ಆದರೆ ನಮ್ಮ ಅಜಿತ್ ಮತ್ತು ಭೂಮಿಗೆ ಮೊದಲು ಮಗ ಆಗಬೇಕು ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಅಯ್ಯೋ ಆಯಿತು ಬಿಡಕ್ಕ ಅಂದಾಗ ಇನ್ನು ಶ್ರವಣ್ ಇದ್ದರು, ನೋಡಮ್ಮ ಭೂಮಿ ನಿನ್ನ ಸೀಮಂತಕ್ಕೆ ನಂದೇ ಎಲ್ಲ ಖರ್ಚು ವೆಚ್ಚ, ಡಾಮ್ ಧೂಮ್ ಅಂತ ಇಡೀ ಊರಿಗೆ ಊಟ ಹಾಕ್ಸ್ಬಿಡ್ತೀನಿ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಿರ್ತಾರೆ. ಅಯ್ಯೋ ದೊಡ್ಡ ಸಾಹೇಬ್ರೆ ಅಂದಾಗ, ಅಯ್ಯೋ ಸುಮ್ಮನಿರಮ್ಮ, ಇವಾಗ ನಾವೆಲ್ಲ ಬಂದು ನಿಮಗೆ ಡಿಸ್ಟರ್ಬ್ ಮಾಡಿಬಿಟ್ಟು ನಡೀರಿ ಎಲ್ಲ ಒಳಗಡೆ ಹೋಗೋಣ, ಪಾಪ ಗಂಡ ಹೆಂಡತಿ ಈಗ ತಾನೇ ಮಕ್ಕಳು ಮಾಡ್ಕೋಬೇಕು ಅಂತ ಮಾತಾಡ್ಕೊತಿದ್ದಾರೆ, ನಾವು ಒಳ್ಳೆ ಕರಡಿ ಥರ ಬಂದರೆ ಹೇಗಿರುತ್ತೆ, ನಡೀರಿ ಅಂತೇಳ್ಬಿಟ್ಟು ಎಲ್ಲ ಒಳಗಡೆ ಹೋಗ್ಬಿಡ್ತಾರೆ. ಸಾಹೇಬ್ರೆ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು, ಬನ್ನಿ ನನ್ನ ಜೊತೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಆ ಕಡೆ ಈ ಕಡೆ ಎಲ್ಲ ಕಡೆ ಸುತ್ತಿಸ್ಬಿಟ್ಟು ರೂಮ್ಗೆ ಕರ್ಕೊಂಬರ್ತಾಳೆ. ಅಲ್ಲ ನೀನೇನು ಅನ್ಕೊಂಡಿದ್ಯಲ್ಲ, ನಮ್ಮ ಮಂಗ ಮಾಡ್ತಾ ಇದೆಯಾ, ಆ ಕಡೆ ಈ ಕಡೆ ಯಾಕೆ ಹಿಂಗೆ ಎಳ್ದಾಡ್ತಿದ್ಯಾ ಅಂದಾಗ, ಸಾಹೇಬ್ರೆ ಎಲ್ಲ ನಿಮ್ಮಿಂದನೇ ಆಗಿದ್ದು, ದೊಡ್ಡದಾಗಿ ಏನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ರಲ್ಲ, ಮನೆಯವ್ರಿಗೆಲ್ಲ ಏನೇನೋ ಗೊತ್ತಾಗೋಯ್ತಲ್ಲ ಸಾಹೇಬ್ರೆ ಅಂದಾಗ, ನಾವೇನೋ ಸುಮ್ಮನೆ ಆ ಥರ ಹೇಳ್ದೋ ಅಷ್ಟೇ, ಅವ್ರು ನಿಜವಾಗ್ಲೂ ನಾವು ಮಕ್ಕಳು ಮಾಡ್ಕೊಳಕ್ಕೆ ಮಾತಾಡ್ತಿದ್ದೀವಿ ಅಂತ ಅನ್ಕೊಂಬಿಟ್ಟಲ್ಲ ಸಾಹೇಬ್ರೆ ಅಂದಾಗ, ಈಗ ಏನು ಮಾಡೋಕ್ಕಾಗುತ್ತೆ ಅಂದಾಗ, ಸಾಹೇಬ್ರೆ ಅದೆಲ್ಲ ಗೊತ್ತಿಲ್ಲ, ಹೋಗಿ ಅತ್ತೆ ಹತ್ರ ನಾವು ಈಗಲೇ ಮಕ್ಕಳು ಮಾಡ್ಕೊಳಲ್ಲ, ನಮ್ಗೆ ಯಾವ ಮಗುನೂ ಬೇಡ ಅಂದಾಗ, ಸರಿ ಹೋಗ್ಬಿಡ್ತೀನಿ, ನಮ್ಮದು ಮದುವೆನೂ ಅಲ್ಲ ಕಾಂಟ್ರಾಕ್ಟ್ ಮದುವೆ, ಭೂಮಿ ಇಲ್ಲಿಂದ ಒಂದು ಸ್ವಲ್ಪ ದಿನ ಇರ್ತಾಳೆ, ಆಮೇಲೆ ಅವಳದು ಅಂತೆಲ್ಲ ಹೇಳ್ಬಿಡ್ತೀನಿ, ಅಮ್ಮಂಗೆ ಏನಾದರೂ ಆಗ್ಬಿಡ್ಲಿ ಅಂದಾಗ, ನಾನು ಹೇಳಲ್ಲ ನೀನು ಹೇಳು ಅಂದಾಗ, ಸಾಹೇಬ್ರೆ ನಾನು ಹೇಳಲ್ಲ ಸಾಹೇಬ್ರೆ, ಅತ್ತೆಗೆ ಏನಾದರೂ ಆಗ್ಬಿಡುತ್ತೆ ಅಂತ ಭಯ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಮತ್ತು ನಾನು ಅದನ್ನೇ ತಾನೇ ಹೇಳ್ತಿರೋದು ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ. ಕಡೆ ಭೂಮಿ ಅಜಿತ್ ಏನು ಮಾಡೋದಪ್ಪ, ಏನು ಮಾಡಿದ್ರು ಸಹ ಸಮಸ್ಯೆ ಬಗ್ಗೆ ಅರಿತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ರೆ, ಈ ದೇವಯಾನಿ ಅಂಜಿದ್ದವರು ಏನು ಮಾಮ್ ಇವ್ರು ಈ ರೀತಿ ಮಾತಾಡ್ತಾ ಇದ್ದಾರೆ ಮಗು ಬಗ್ಗೆ ಅಂತೇಳ್ಬಿಟ್ಟು ಅಂಜು ಹೇಳಿದಾಗ, ಅದೇ ತಾನೇ ನನಗೂ ಗೊತ್ತಾಗ್ತಾ ಇಲ್ಲ, ಆ ಟೀ ಅಂಗಡಿ ನೋಡಿದ್ರೆ ನಮ್ಮದು ಕಾಂಟ್ರಾಕ್ಟ್ ಮದುವೆ ಇನ್ನೊಂದು ತಿಂಗಳು ಓಡೋಗ್ಬಿಡ್ತೀನಿ ಎಂದ್ಲು, ಈಗ ನೋಡಿದ್ರೆ ಈ ಅಜ್ಜಿತ ಇಷ್ಟು ಮುಂದುವರೆದ್ಬಿಟ್ಟಿದ್ದಾನೆ ಮಗು ತಕ ಅಂದಾಗ, ಮಾಮ್ ಏನಾದರೂ ಪ್ಲಾನ್ ಮಾಡಿಬಿಟ್ರೆ ಅಂದಾಗ, ಏನು ಪ್ಲಾನ್ ಮಾಡೋದು ನನಗೊಂದು ಗೊತ್ತಾಗ್ತಿಲ್ಲ ಅಂದಾಗ, ಇಷ್ಟು ಬೇಗ ಸೋಲ್ಬೇಡ ಮಾಮ್, ಯಾರಾದರೂ ಜ್ಯೋತಿಷ್ಯನ ಕರೆಸಿ ಮನೆಗೆ ನೆಕ್ಸ್ಟ್ ತಲೆಮಾರು ಬರಬಾರ್ದು ಅಂತ ಹೇಳಿಸ್ಬಿಟ್ರೆ ಅಂದಾಗ, ಅಪ್ಪು ಈ ಪ್ಲಾನ್ ಮಾಡಿ ಉಲ್ಟಪಲ್ಟ ಆಗಿದ್ದು ನೋಡಲಿಲ್ವಾ, ಅಜಿತ ಎಲ್ಲ ಕಣ್ಣಿಡ್ದಾಡ್ಬಿಡ್ತಾನೆ, ಅವಾಗ ಭೂಮಿನ ರೂಮ್ಗೆ ಎಳ್ಕೊಂಡಿದ್ದು ಗೊತ್ತಿರಲಿಲ್ವ ನಿನಗೆ ಅಂತೇಳ್ಬಿಟ್ಟು ದೇವೇನು ಹೇಳ್ತಿರ್ತಾಳೆ. ಮತ್ತು ಏನು ಮಾಡೋದು ಮಾಮ್ ಇವರಿಬ್ರು ಇಷ್ಟು ಚೆನ್ನಾಗಿ ಆಗ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ಅಂಜು ಕೇಳಿದಾಗ, ಏನಾದರೂ ಮಾಡಲೇಬೇಕು ಪ್ಲಾನ್ನ, ಇಲ್ಲ ಅಂದರೆ ಇವರಿಬ್ರಿಗೆ ಮಕ್ಕಳಾಗೋದಂತೂ ಗ್ಯಾರಂಟಿ, ನನ್ನ ಪ್ರಕಾರ ಇವರಿಬ್ರು ಚೆನ್ನಾಗಿದ್ದಾರಾ ಅನಿಸ್ತಾ ಇದೆ ಅಂದ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ಇವ್ರಿಗೂ ಸಹ ಮಿಸ್ ಹೊಡಿತಾ ಇರುತ್ತೆ. ಇನ್ನು ಅಜಿತು ಈಗ ಏನು ಮಾಡೋದು, ಅಮ್ಮಂಗೆ ಹೆಂಗೆ ಹೇಳೋದು ಅಂತ ಹೇಳಿದಾಗ, ಸಾಹೇಬ್ರೆ ಹೆಂಗೆ ಹೇಳೋದು ಅಂತ ನೀವೇ ಹೇಳಬೇಕು, ಅಲ್ಲ ನಮಗೆ ಮಕ್ಕಳಂತೆ ಮರಿಯಂತೆ ಇವೆಲ್ಲ ಬೇಕಾ ಸಾಹೇಬ್ರೆ ಅಂತಂದಾಗ, ಮತ್ತು ಯಾವ ರೀತಿ ಹೇಳೋದು ಅಂದಾಗ, ನಿಮ್ಮಿಂದನೇ ಎಲ್ಲ ಆಗಿದ್ದು ನಿಮ್ಮಿಂದನೇ ಅಂತೇಳ್ಬಿಟ್ಟು ಆ ಫೋಟೋ ಇಕ್ಕು ಅಜಿತ್ಗೆ ಭೂಮಿ ಕತ್ತಿಸ್ಕಕ್ಕೆ ಹೋಗ್ತಿರ್ತಾಳೆ. ನಿನಗೇನು ಮೈ ಮೇಲೆ ಏನಾದರೂ ದೆವ್ವ ಏನಾದರೂ ಬಂದಿದೆಯಾ, ಯಾಕೆ ಈ ರೀತಿ ಆಡ್ತಿದ್ಯಾ ಅಂದಾಗ, ಮತ್ತು ನೀವೇ ಮನೆಯವ್ರ ಮುಂದೆ ಎಲ್ಲ ಹೇಳಿದ್ದು, ಈಗ ಏನು ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ ಹೆಂಗಿರೋದು ಅಂದಾಗ, ಏನು ನನ್ನ ಮೇಲೆ ನೀನು ಜಾಸ್ತಿ ಮಾಡ್ತಾ ಇದೆಯಾ ಅಂದಾಗ, ಇಲ್ಲ ಸಾಹೇಬ್ರೆ ಕೂಲಾಗಿರಿ, ಇವಾಗ ಯೋಚನೆ ಮಾಡೋಣ ನಾವು ಯಾವ ರೀತಿ ಹೇಳ್ಬೇಕು ಅನ್ನೋದು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಯಾವ ರೀತಿ ಹೇಳೋದು ಅಂದಾಗ, ಸಾಹೇಬ್ರೆ ನೀವು ನನ್ನ ಅತ್ತೆ ಅಂದ್ಕೊಳ್ಳಿಂದಾಗ, ಏನು ಅತ್ತೆನಂದಾಗ, ಅಯ್ಯೋ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಂದಾಗ, ಬೇಡ ಒಂದು ಸತಿ ಇಮ್ಯಾಜಿನೇಷನ್ ಮಾಡಿಕೊಂಡೆ ಈ ರೀತಿ ಆಯಿತು ಅಂದಾಗ, ಇದು ರೂಮು ಇಲ್ಲಿ ಯಾರೂ ಬರಲ್ಲ, ನೀವು ನನ್ನ ಸಂಗೀತ ಅಂತ ಅಂದ್ಕೊಂಡು ಬಂದು ಹೇಳ್ಬಿಡಿ ಅಮ್ಮ ಹಿಂಗೆ ಅಂದಾಗ, ಸರಿ ಆಯಿತು ಹೇಳಿ ಅಂದಾಗ, ಅದು ಅಮ್ಮ ಭೂಮಿಗೆ ಹೀಗೆ ಮಕ್ಕಳು ಬೇಡವಂತೆ, ನಾನು ಅವಳಿಗೆ ತುಂಬ ಸತಿ ಹೇಳಿದೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ, ಆದರೆ ಅವಳು ಬೇಡ ಅಂತಿದ್ದಾಳೆ ಅಂದ್ಬಿಟ್ಟು ಅಜಿತ್ ಹೇಳ್ತಿರ್ತಾರೆ. ಅಯ್ಯೋ ನಿನ್ನ ಮಕ್ಕಳು ಬೇಡ ಅಂತಿದ್ಯಾ, ಮಾಡ್ತೀನಿರು ನನ್ನ ಮಗನೇ ನಿನಗೆ ಅಂತೇಳ್ಬಿಟ್ಟು ಈ ಕಡೆ ಅಜಿತ್ನ ಮಂಚದ ಮೇಲೆ ದೂಕಿ ಕಾಲನ್ನ ಮೇಲಿಕ್ಬಿಟ್ಟು, ಎಷ್ಟು ಧೈರ್ಯ ನಿನಗೆ ಅಂತೇಳ್ಬಿಟ್ಟು ಈ ಕಡೆ ಸಂಗೀತ ಯಾವ ರೀತಿ ಆಡ್ತಾಳೋ ಭೂಮಿನೂ ಅದೇ ರೀತಿ ಆಡ್ತಿರ್ತಾಳೆ. ನನ್ನ ಸೊಸೆ ತುಂಬ ಒಳ್ಳೆಯಳ್ಕೊಳೋ, ನೀನೇ ತೀಟೆ ಮಾಡಿರ್ತೀಯ, ನಿಮ್ಮಿಬ್ರಿಗೂ ಮಕ್ಕಳು ಆಗಲೇಬೇಕು ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಮಾತಾಡ್ತಿರ್ತಾಳೆ. ಅಯ್ಯೋ ದೇವ್ರೇ ಇವಳ ಮೇಲೆ ನಮ್ಮ ಅಮ್ಮನೇ ಬಂದ್ಬಿಟ್ರಾ ಅಂತೇಳ್ಬಿಟ್ಟು ಅಜಿತ್ ನೋಡ್ತಾ ಇರ್ತಾರೆ. ಇವರಿಬ್ಬರು ಮನಸ್ಸಲ್ಲಿ ಅಪ್ಪ ಅಮ್ಮ ಆಗೋಕ್ಕೆ ಆಸೆ ಏನೋ ಇರುತ್ತೆ, ಆದರೆ ಒಳ ಮನಸ್ಸು ಬಿಟ್ರೂ ಆಚೆಗಡೆ ಮನಸ್ಸು ಮಾತ್ರ ಬಿಡ್ತಾರಲ್ಲ. ನೀನು ಏನು ಮಾಡ್ತಾ ಇದೆಯಾ, ನಿನ್ನ ಮನಸ್ಸಲ್ಲಿರೋದು ಹೇಳ್ತಾ ಇದೆಯಾ, ಅಮ್ಮನ ಮನಸ್ಸಲ್ಲಿರೋದು ಹೇಳ್ತಿದ್ಯಾ ಅಂದಾಗ, ನಾನೇನು ಮಾಡಿದೆ ಸಾಹೇಬ್ರೆ ಅಂದಾಗ, ಅಯ್ಯೋ ನನ್ನ ಮಗನೇ ನನಗೆ ಮಕ್ಕಳು ಬೇಕು ಅಂತ ಹೇಳಿದ್ದೀನಿ ತಾನೇ, ನಿಮ್ಮಿಬ್ರಿಗೂ ಗಿಣಿಗೆ ಹೇಳ್ದಂಗೆ ಮತ್ತೆ ಜಗಳ ಆಡ್ತಾ ಇದ್ದೀರಾ, ಇಷ್ಟು ಧೈರ್ಯ ನಿನಗೆ, ನನ್ನ ಸೊಸೆ ಮೇಲೆ ಹೊಡಿತೀಯಾ, ನನ್ನ ಸೊಸೆ ಎಷ್ಟು ಒಳ್ಳೆಯವಳು ಅಂತೇಳ್ಬಿಟ್ಟು ಚಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಅಜಿತ್ ಮೇಲೆ ಭೂಮಿ ಫುಲ್ಲು ಹಾರಾಡ್ತಿರ್ತಾಳೆ. ಈ ಕಡೆ ಹಾರಾಡ್ಬೇಕಾದ್ರೆ ಕಾಲು ತೆಗೆದು ಮಂಚದ ಮೇಲೆ ಇಟ್ಕೊಂಡು ಬನಿ ಅಂತ ಹಿಡ್ಕೊಂಡು ಮಂಚದ ಮೇಲೆ ತಳ್ಳಿಬಿಡ್ತಾಳೆ. ಅಜಿತ್ ಹೋಗ್ಬಿಟ್ಟೋಗಿ ಈ ಕಡೆ ಅಜಿತು ಏನು ಮಾಡ್ತಿದ್ಯಾ ನೀನು ಅಂದಾಗ, ಮತ್ತೆ ಏನು ಅಂದ್ಕೊಂಡಿದ್ಯಾ ನೀನು ನನ್ನ ಸೊಸೆನ, ನನಗೆ ಮಗು ಬೇಕು ಅಂದರೆ ಬೇಕೇ ಬೇಕು ಅಂತೇಳ್ಬಿಟ್ಟು ಭೂಮಿ ಸಂಗೀತನ ಥರ ಆಡ್ತಿರ್ತಾಳೆ. ಒಟ್ಟಿನಲ್ಲಿ ಇವರಿಬ್ಬರು ಈಗಾದರೂ ಒಂದೇ ಥರ ಈ ಫ್ಯಾಮಿಲಿಗೋಸ್ಕರ ಅದೇ ನೋಡಬೇಕಾಗಿದೆ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.